ಈ ಸಂಜೆಯಾಗಿದೆ ನೀನಿಲ್ಲದೆ, ಈ ಸಂಜೆಯಾಗಿದೆ, ಈ ಸಂತೆ ಸಾಕಾಗಿದೆ ನೀನಿಲ್ಲದೆ, ಈ ಸಂತೆ ಸಾಕಾಗಿದೆ. ಅದಕ್ಕೆ ಈ ಥರ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಎಂಜಾಯ್ ಮಾಡಿ ತುಂಬ ದಿನ ಆಗಿತ್ತಲ್ವ ಅದಕ್ಕೆ. ಅದಕ್ಕೆ ಅಣ್ಣನಿಗೆ ಎಷ್ಟು ಪ್ರೀತಿಸ್ತಾರೆ ಅಂದರೆ ಅವ್ನ ಬರ್ತಡೇ ದಿನ ಅವ್ನ ಪಾಡಿಗೆ ಅವ್ನು ಬೇಕಾದಾಗಿರಲಿ ಅಂತ ಅಲ್ಲೇ ಬಿಟ್ಟು ಬಂದಿದ್ದಾರೆ. ಅಯ್ಯೋ ಆರ್ತಿ, ನನ್ನನ್ನು ಆ ಥರ ಒಳ್ಳೆಯವಳು ಅಂತೆಲ್ಲ ಅನ್ಕೋಬೇಡ. ಸಾರ್ಥಕ್ ಎಂಜಾಯ್ ಮಾಡಲಿ ಅಂತ ಹೇಳಿ ಬಿಟ್ಟು ಬಂದಿದ್ದು ಒಂದು ನೆಪ ಅಷ್ಟೇ. ನನಗೂ ನಿಮ್ಮೆಲ್ಲರ ಜೊತೆ ಎಂಜಾಯ್ ಮಾಡಬೇಕು ಅಂತ ಅನಿಸ್ತಾ ಇತ್ತು. ನನ್ನ ಪ್ರೆಗ್ನೆಂಟ್ ಅಂತ ಕೂಡ ಹಾಕಿ ಗುಮ್ಮಿ ಮಾಡಿಬಿಟ್ಟಿದ್ರು. ಮತ್ತೆ ಇನ್ಯಾವ್ದ್ರ ಬಗ್ಗೆ ಗಾಸಿಪ್ ಮಾಡೋಣ, ಯಾರಾದ್ರೂ ವಿಚಾರ ತೆಗಿರಿ. ಅಮ್ಮು, ನೀನು ಕೆಲ್ಸಕ್ಕೆ ಮತ್ತೆ ವಾಪಸ್ ತಗೊಳ್ಳೋದಕ್ಕೆ ಭಾವ ಓಕೆ ಅಂದ್ರಂತಲ್ಲ, ತುಂಬ ಖುಷಿ ಆಯಿತು ಕಣೆ. ಅಪ್ಪನ ಬರ್ಡನ್ ಕೂಡ ಕಡಿಮೆ ಆಗುತ್ತೆ. ನನ್ನ ಮದುವೆ ಸಾಲ ಅಲ್ವಾ, ಈಗ ಬೇರೆ ರಿಟೈರ್ಡ್ ಆಗಿದ್ದಾರೆ. ಆದರೂ ಮೊಂಡಾಟ ಬಿಡಲ್ಲ ಅವರು. ಬಿಡಕ್ಕ, ನನ್ನ ಕೈಲಾಗುತ್ತಲ್ವಾ, ನಾನು ತೀರಿಸ್ತೀನಿ. ಅಪ್ಪಂಗೆ ಮೊಂಡಾಟ ಇಲ್ಲ ಅಕ್ಕ, ಅವ್ರಿಗೆ ಸ್ವಾಭಿಮಾನ ಜಾಸ್ತಿ ಅಷ್ಟೇನೆ. ನಮಗೂ ಅವ್ರದ್ದೇ ಬುದ್ಧಿ ಬಂದಿರೋದಲ್ವಾ ಆ ವಿಷಯದಲ್ಲಿ. ಲೇ ಹಳೆ ಟೇಪ್ರಿ ಕೊಡೋರು, ಅವಳು ಯಾವುದೇ ಕಾರಣಕ್ಕೂ ಅಪ್ಪನ ಬಿಟ್ಕೊಡಲ್ಲ. ನೀನು ಸುಮ್ಮನೆ ಟ್ರೈ ಮಾಡಬೇಡ. ಅದ್ಭುತ, ಇದು ನನಗಲ್ಲ, ಬೇರೆ ಯಾರಿಗೋ ಕೊಡೋಕೆ. ಅಲ್ಲ, ನೀವೇನು ಕುಡಿದೇನೆ ಟೈಟ್ ಆಗ್ಬಿಟ್ಟಿದ್ದೀರಾ? ಪಿ ಎಂಟ್ರಿನ ಬಾಸ್ ಎಂಟ್ರಿ ಕಂಪೇರ್ ಮಾಡ್ಬಿಟ್ರಲ್ಲ. ಇದು ಮನೇಲಿ ಹೇಳಿದ್ರಿ ಓಕೆ, ಹೊರಗಡೆ ಹೇಳಿದ್ರೆ ಜನ ಪಕ 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 ಅಂತ ನಕ್ಬಿಟ್ಟಿರೋ. ಅಗ್ರಜಿಂಗ್ ಹೇಳ್ದೆ, ಎಲ್ಲ ತಗೊಂಡ್ಬಂದ್ಬಿಟ್ಟಿದೀನಿ. ಎಲ್ಲಿ ಅವನೇ ಬಂದ್ಬಿಟ್ನು ಅಂತ ಗಾಬರಿ ಆಗ್ಬಿಟ್ಟೆ. ಅನ್ಯ ಇವಾಗ ಟೆನ್ಷನ್ ಕೊಟ್ಬಿಟ್ಟಿಯಲ್ಲ ಬಿಳ. ಅಯ್ಯೋ ಬಾಸ್, ಇದೆಲ್ಲ ಒಂದು ಮ್ಯಾಟ್ರೇ ಅಲ್ಲ. ಇವತ್ತು ಇದಕ್ಕಿಂತ ರುದ್ರ ಭಯಾನಕ, ಹೃದಯ ವಿದ್ರಾವಕ, ಘನಘೋರ ವಿಚಾರನೇ ನಡೆದೋಗಿದೆ. ಏನ್ರಿ ಹೇಳ್ತಾ ಇದೀರಾ? ಆಫೀಸಲ್ಲಿ ಏನಾದ್ರು ಪ್ರಾಬ್ಲಮ್? ಅಯ್ಯೋ ಛೋಟಾ ಸ್ಮಾಲ್ ಬಾಸ್, ಇದು ಆಫೀಸಲ್ಲಿ ಆಗಿರೋ ಪ್ರಾಬ್ಲಮ್ ಅಲ್ಲ, ಆದ್ರೆ ಆಫೀಸಿಗೆ ಸಂಬಂಧಪಟ್ಟಿರೋರ್ ಮಧ್ಯೆ ನಡೆದಿರೋದು. ಅದೇನು ಅಂತ ಸರಿಯಾಗಿ ಹೇಳ್ರಿ ಬುಳ್ಳ. ನಾನಿವತ್ತು ಇದೇ ಕಣ್ಣಲ್ಲಿ ಏನ್ ನೋಡ್ದೆ ಅಂತ ನಿಮ್ಗೆ ಹೇಳಿದ್ರಿ. ಈಗ ನೀವು ಭಯ ಬಿದ್ದಿದ್ರಲ್ಲ, ಅದ್ರ ಅಪ್ಪನಷ್ಟು ಜಾಸ್ತಿ ಗಾಬರಿ ಬೀಳ್ತೀರಿ. ಈ ಬಾಟ್ಲು ತಗೊಂಡು ತಲೆ ಕುಟ್ಬಿಡ್ತೀನಿ. ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬನ್ನಿ ಅಂದ್ರೆ ಹೇಳ್ತೀನಿ ಛೋಟಾ ಸ್ಮಾಲ್ ಬಾಸ್. ನಿಮ್ಮ ಅಗ್ರಜಂದೆ ಇದು ಕತೆ. ಏನಾಯ್ತು ಅಂತಂದ್ರೆ, ವೇಟ್ ಮಿಸ್ಟರ್ ಬುಳ್ಳ, ಇವತ್ತು ಅಗ್ರಜನ ಹತ್ರ ನಾನು ಕುಡಿದಿದ್ದೀನಿ ಅಂತ ಪರ್ಮಿಷನ್ ಕೇಳೋಕ್ಕೆ ಧೈರ್ಯ ಬೇಕು ತಾನೆ. ಹಾಗೆ ನಿಮ್ದು ಏನೋ ಟೆನ್ಷನ್ ಇದೆಯಲ್ಲ, ಅದು ಹೋಗ್ಬೇಕು ತಾನೆ. ಫಸ್ಟು ಹಾಕೋಬಿಡೋಣ. ಇದೊಂದೇ ಬಾಟ್ಲಲ್ಲ, ಒಳಗಡೆ ಇನ್ನೊಂದಿದೆ, ಆಮೇಲೆ ಇನ್ನೊಂದಷ್ಟು ತರಿಸ್ತೀನಿ. ಅದಕ್ಕೆ ಫ್ರಿಡ್ಜ್ನ ಖಾಲಿ ಮಾಡಿಟ್ಟಿರೋದು. ಅಯ್ಯೋ ವಿಕ್ಕಿ ಬಾಸ್, ನನ್ನ ಮ್ಯಾಟ್ರು ಇದಕ್ಕಿಂತ ಇಂಪಾರ್ಟೆಂಟು. ಬಾಸು, ಅಮೂಲ್ಯ ಮೇಡಮ್ ಹೇಳಿದನ್ ಕೇಳ್ರಿ ಮಿಸ್ಟರ್ ಬುಳ್ಳ. ಯಾವಾಗ್ಲೂ ಒಳ್ಳೆ ಹಾವು ಮಾಡ್ಕೊಂಡ್ರು ಕೋತಿ ಥರ ಆಡ್ತಿರಲ್ಲ, ಹಾಕೊಂಬಿಡ. ಯಾಕ್ರಿ ಕುಡೀರಿ. ಸ್ವಲ್ಪ ವಾಟರ್ ಮಿಕ್ಸಿಂಗು. ಅದನ್ನು ಟೆನ್ಷನ್ ಹೇಳ್ತಿರಲ್ರಿ, ಮಿಕ್ಸ್ ಮಾಡ್ಕೋಬಾರ್ದು, ಕ್ವಾಲಿಟಿ ಕೆಟ್ಟೋಗುತ್ತೆ. ಬ್ರ್ಯಾಂಡೆಡ್ ಇದು. ಚಿಯರ್ಸ್. ಶಿವ, ಅಲ್ಲ ಕಣೆ ಅಮ್ಮು, ನೆನ್ನೆ ನನ್ನ ಹತ್ರ ಕೇಳಿದಾಗ ನಿನ್ನ ಮತ್ತೆ ವಿರಂದಣ್ಣನ ಮಧ್ಯೆ ಅಂಥದ್ದೇನೂ ಆಗಿಲ್ಲ, ಅವ್ರು ಬಂದಿದ್ದೆ ಲೇಟು ಅನ್ಸುತ್ತೆ ಅಂದೆ. ಈಗ ಇದ್ದಕ್ಕಿದ್ದಾಗೆ ಅಣ್ಣ ನಿನ್ನ ಕಂಪ್ನಿಗೆ ವಾಪಸ್ ಸೇರಿಸ್ಕೊಳ್ತಾ ಇದ್ದಾನೆ ಅಂತಂದ್ರೆ ನೀವಿಬ್ಬರು ಮಾತಾಡ್ಕೊಂಡು ಏನೋ ಸಾಲ್ವ್ ಮಾಡ್ಕೊಂಡಿದ್ದೀರಾ ಅಂತ ತಾನೆ? ಅಯ್ಯೋಯ್ಯೋ, ಅದಕ್ಕೆ ಲಾಯರ್ ಥರ ಕ್ರಾಸ್ ಕ್ವೆಶನ್ ಶುರು ಮಾಡ್ಕೊಂಡ್ಬಿಟ್ರಲ್ಲ. ಲೇ ಹಳೆ ಮುದ್ಕಿ, ಅದಕ್ಕೆ ಏನೋ ಕೇಳೋದು ತಾನೆ, ಮಾತಾಡೆ.
ಇಲ್ಲಕ್ಕೆ ಹಾಗೇನಿಲ್ಲ. ಆ್ಯಕ್ಚುಲಿ ವೇದಾಂತ್ ನನ್ನ ವಾಪಸ್ ಕರ್ಸ್ಕೊಳ್ಳೋಕೆ ಒಪ್ಕೊಂಡಿರೋದು ನನಗೂ ಆಶ್ಚರ್ಯ ಆಗಿದೆ. ಅವ್ರು ಯಾಕೆ ಒಪ್ಪಿರ್ಬೋದು ಅಂತ ನನ್ಗೆ ಈಗಲೂ ಗೊತ್ತಾಗ್ತಿಲ್ಲ. ಅದಕ್ಕೆ ನೀವು ಇವಳನ್ನ ಮಾತ್ರ ನಂಬೇಡಿ. ಈಗೀಗ ಸಿಕ್ಕಾಪಟ್ಟೆ ಡೌ ಕಚ್ಚತ್ ಕಲ್ತಿದ್ದಾಳೆ ಇವಳು. ಹಲೋ, ನಾನು ನಿಜಾನೇ ಹೇಳ್ತಿರೋದು. ನಾನು ಅದಕ್ಕೆಲ್ಲ ಹಾಗೆ ಹೇಳಿದ್ದು. ಮತ್ತ್ಯಾಕೆ? ಅವನು ಇವನು ಅಂತ ಎದುರಿಗೆ ಜಗಳ ಆಡೋದು, ಆಮೇಲೆ ಹಿಂದ್ಗಡೆ ಅವರು ಅಂತ ಗೌರವ ಕೊಟ್ಟು ಮಾತಾಡೋದು. ಇದು ನೀನ್ ಡೌ ಮಾಡೋ ಸ್ಟೈಲು. ಹೋಗ್ಲಿ ಬಿಡಿ, ನನ್ನ ತಂಗಿನ ಗೋಳೈಕೋಬೇಡಿ. ಅಬ್ಬಾ, ಅಕ್ಕ ಟಾಪಿಕ್ ಚೇಂಜ್ ಮಾಡೋದು ಇನ್ನೇ ಪ್ರಶ್ನೆ ಬರಲ್ಲ. ಈಗೆಲ್ಲ ಒಂದಕ್ಕೆ ಎಲ್ಲಿ ಸಾಲ್ತ್ರಿ, ಇನ್ನೊಂದೆರಡು ಹೋಗ್ಬೇಕು, ಆಮೇಲೆ ಧೈರ್ಯ ಬರುತ್ತೆ. ಶಿವ ಇವಾಗ ಹೇಳೇ ಬಿಡ್ಲಾ ರೀ, ಇನ್ನೊಂದೆರಡು ಹೋಗ್ಬೇಕು ರೀ. ತಗೊಳ್ಳಿ. ಇವಾಗ ವಾಟರ್ ಮಿಕ್ಸ್ ಮಾಡ್ಕೊಳ್ಳೋಣ. ಕ್ವಾಲಿಟಿ ಕೆಟ್ಟೋಗುತ್ತೆ. ಇದು ಇದು ಇವಾಗ ನನ್ನ ಟ್ರ್ಯಾಕಿಗೆ ಬಂದ್ರಿ. ಚಿಯರ್ಸ್. ಇವಾಗ 100%, 500%, 1000% ಹೇಳ್ಬಿಡ್ತೀನಿ. ಈಗ ಏನಾಯ್ತು ಅಂದ್ರೆ ಇನ್ನೊಂದು ಹೋಗ್ಬಿಡ್ಲಿ, ಇನ್ನೊಂದು ಲಾಸ್ಟ್. ಚಿಯರ್ಸ್. ಶಿವ ಬಸ್ ಅದೇನಾಯ್ತು ಮ್ಯಾಟ್ರ್. ಈ ಪಾರ್ಟಿಗೆ ಜೀವ ಬರಬೇಕು ಅಂದ್ರೆ ಇದು ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು, ಆಯ್ತಾ? ಅದಕ್ಕೆಲ್ಲ ನೀನ್ ಅರೇಂಜ್ ಮಾಡು. ಅಂಡ್ ಸಾರ್ಥಕ್ ಭಾವನ್ ಲೈಫಲ್ಲಿ ಇಂಥ ಸರ್ಪ್ರೈಸ್ ಯಾವನೂ ಕೊಟ್ಟಿರಬಾರ್ದು. ಓಕೆ, ಚಿಯರ್ಸ್. ಶಿವ ಎಂಜಾಯ್. ನಾನೇನೋ ಹೇಳಕ್ ಹೊರಟಿದ್ನಲ್ಲ, ಏನ್ ಹೇಳಕ್ ಹೊರಟಿ, ಕುಡಿಯಕ್ ಹೊರಟಿದ್ರೆ ಸಾಕಷ್ಟಪ್ಪ. ಕರೆಕ್ಟ್. ಪಾರ್ಟಿ ನೆಕ್ಸ್ಟ್ ಲೆವೆಲ್ಗೆ, ನೆಕ್ಸ್ಟ್ ಲೆವೆಲ್. ನಿನ್ನ ಹತ್ರ ಮಾತಾಡಬೇಕು ಅಂತ ತುಂಬ ಅನಿಸ್ತಾ ಇದೆ, ಆದರೆ ಅದು ಅಸಾಧ್ಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ಮಾತಾಡೋಕ್ಕಾಗದೇ ಇದ್ರು ನಿನ್ನ ಎದುರುಗಡೆ ಕೂರೋ ಅವಕಾಶ ಸಿಗ್ತಲ್ಲ, ಅದೇ ಸಂತೋಷ. ಯಾಕಂದ್ರೆ ಇಂಥ ಅವಕಾಶ ಮತ್ತೆ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅಣ್ಣ, ಇನ್ನೂ ಸರಿ ಹೋಗಿಲ್ವೇನೋ? ಯಾವ್ದಾದ್ರು ಒಳ್ಳೆ ಡಾಕ್ಟರ್ ಹತ್ರ ತೋರಿಸ್ಕೊ, ಇಲ್ಲ ವಿಕ್ರಾಂತ್ ಕೇಳ್ತೀನಿ, ನಾವು ಕರ್ಕೊಂಡು ಹೋಗಿ. ಡ್ರಿಂಕ್ಸ್ ಬೇಡ, ಕುಡಿಯಲ್ಲ. ಓಕೆ, ಈಗ ಕುಡಿಯಲ್ಲ ಅಂದ್ರೆ ಬೇಡ ಬಿಡಿ. ವೇದಾಂತ್, ವಿಕ್ಕಿ ಆಗ್ಲೇ ಕೇಳ್ತಿದ್ದ, ಒಂದಿನ ಕುಡಿದ್ರೆ ಓಕೆನಾ ಅಂತ. ಒಂದಿನ ತಾನೆ, ರೆಡಿ ಮಫ. ಬಾಮೈದ ಎಲ್ಲಿದ್ಯೋ, ಬೇಗ ಬಾರೋ, ನಿಂಗೆ ಗ್ರೀನ್ ಸಿಗ್ನಲ್ ಸಿಕ್ತು ಕಣೋ. ಅವನಿಗೆ ವಿಚಾರ ಗೊತ್ತಾದ್ರೆ ಮನೆಯನ್ನ ರೌಂಡ್ ಹಾಕೋ ಬರ್ತಾನೆ. ವೇದಾಂತ್ಗೆ ಇನ್ಫಾರ್ಮ್ ಮಾಡ್ದೇನೆ ಎಲ್ಲಾನು ಅರೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಅದಕ್ಕೆ ಹೆದರ್ತಿದ್ದ. ಅಯ್ಯೋ ಬಾವ, ದೂಡ್ ರಾಮನೇ. ಮೊದಲು ಎಲ್ಲನೂ ರೆಡಿ ಮಾಡಿ ಆಮೇಲೆ ಅಣ್ಣನ ಮುಂದೆ ಯಾಕೆ ಮೋರೆ ಯಾಕೆ ನಿಂತರೆ ಪಾಪ ಅರೇಂಜ್ ಮಾಡ್ಕೊಬಿಟ್ಟಿದ್ದಾನೆ ಅಂತ ಅಣ್ಣ ಬೇಡ ಅನ್ನಲ್ವಲ್ಲ, ಆ ಸ್ಕೀಮ್ ಇದು. ಓಹೋ, ಇದಾ ವಿಷಯ. ಇಷ್ಟು ದಿನ ಜೊತೆಗೆ ಇದ್ರು ಇವ್ ಈ ರೇಂಜ್ ಕ್ರಿಮಿನಲ್ ಅಂತ ಗೊತ್ತಿರಲಿಲ್ಲ.
ನಿಜವಾಗ್ಲೂ ಪೇಚಿಗೆ ಸಿಗಾಕೊಂಡ್ಬಿಡ್ತಾನೆ ಅಂದ್ಕೊಂಡಿದ್ದೆ. ಥ್ಯಾಂಕ್ಸ್ ಧ್ರುವ, ಬಾಮ ಇದನ್ನು ಕಳ್ಳ ಐಡಿಯಾಗಳನ್ನ ಪರಿಚಯ ಮಾಡಿಸಿದ್ದಕ್ಕೆ. ಆ್ಯಕ್ಚುಲಿ ಬಾವ ಥ್ಯಾಂಕ್ಸ್ ನಾನು ನಿಮ್ಗೆ ಹೇಳ್ಬೇಕು. ಥ್ಯಾಂಕ್ ಯು ಸೋ ಮಚ್ ಬಾವ. ನನಗ ಅದಕ್ಕೆ ಅಣ್ಣನ ತುಂಬ ಹತ್ತಿರದಿಂದ ಯಾವುದೇ ರೀತಿ ಭಯ ಇಲ್ಲದೆ ನೋಡಿದೆ. ಅದು ಅಲ್ಲದೆ ಅವನ ಎದುರುಗಡೆ ಕೂತ್ಕೊಳ್ಳೋ ಅವಕಾಶ ಸಿಕ್ತು ವಿತ್ ಇಸ್ ಪರ್ಮಿಷನ್. ಆಶ್ಚರ್ಯ ಅನ್ನೋ ಹಾಗೆ ಇವತ್ತು ಅಮ್ಮನವರು ನಮ್ಮ ಜೊತೆ ಸವಾರಿಗೆ ಒಪ್ಕೊಂಡ್ಬಿಟ್ಟಿದ್ದೀರಾ. ಮಕ್ಕಳೆಲ್ಲ ಸೇರ್ಕೊಂಡು ಮನೇಲಿ ಪಾರ್ಟಿ ಮಾಡ್ತೀನಿ ಅಂದಿದ್ದಕ್ಕೆ ನಾನು ನಿಮ್ಮ ಕಸಿನ್ ಮನೆಗೆ ಬರಕ್ಕೆ ಒಪ್ಕೊಂಡಿದ್ದು. ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಅಲ್ಲಿ ಅತಿಯಾಗಿ ಆಡೋ ಅವಶ್ಯಕತೆ ಇಲ್ಲ, ಗೊತ್ತಾಯ್ತಲ್ಲ? ಅತಿಯಾಗಿ ಆಡೋದು ಆಮೇಲೆ, ಇರಬೇಕಾದಷ್ಟೇ ನಾನು ಇರಲ್ಲ. ಅದು ಗೊತ್ತಿರೋ ನೀನು ನನ್ನ ಹತ್ರ ಗೊತ್ತಾಯ್ತಾ ಅಂತ ಕೇಳೋದು ಹೆಚ್ಚೇ ಅಲ್ವಾ? ನೀವು ನಿಮ್ಮ ಲಿಮಿಟಲ್ಲಿ ಇರ್ತೀರಾ ಅನ್ನೋದು ನಿಮ್ಮ ಭ್ರಮೆ ಅಷ್ಟೆ. ಸಂದರ್ಭ ಅವಕಾಶ ಸಿಕ್ಕಿದ್ರೆ ನೀವು ಅತಿಯಾಗಿ ಆಡ್ತೀರಾ, ಎಲ್ಲ ಮರ್ತೋಗುತ್ತೆ ನಿಮಗೆ. ಗಂಡ ಅನ್ನೋ ಮರ್ಯಾದೆಗಾದ್ರೂ ನಂಗೆ ಸ್ವಲ್ಪ ಗೌರವ ಕೊಡೋದು ಕಲಿ. ಆ ಮರ್ಯಾದೆ ಗೌರವ ಇರೋದಕ್ಕೇನೆ ನಾನಿನ್ನೂ ನಿಮಗೆ ಡಿವೋರ್ಸ್ ಕೊಟ್ಟಿಲ್ಲ, ನೆನಪಲ್ಲಿರಲಿ. ನಮ್ದೊಂಥರ ಡಿವೋರ್ಸ್ ಆಗಿರೋ ರೀತಿನೇ. ಡಿವೋರ್ಸ್ ಆಗಿ ಇಬ್ರು ಒಂದೇ ಮನೇಲಿ ಇದ್ರೆ ಹೇಗೋ ಹಾಗೆ ನಿನ್ ಬುದ್ಧಿ ನಿನ್ ಮಗಳಿಗಾಗ್ಲಿ ನಿನ್ ಸೊಸೆಗಾಗ್ಲಿ ಇಲ್ಲ ಅನ್ನೋದೇ ಸಮಾಧಾನ. ನನ್ನನ್ನ ನೀವು ಅವ್ರಿಗೆ ಹೋಲಿಸ್ತಿದ್ದೀರಾ ಅಂತಂದ್ರೆ ನಾನು ನಿಮ್ಮನ್ನ ಅವ್ರ ಗಂಡಂದ್ರಿಗೆ ಹೋಲಿಸ್ಬೇಕಾಗತ್ತೆ. ಅವ್ರ ಗಂಡಂದ್ರೆಲ್ಲ ಹೆಂಡತಿರಿಗೆ ಅಂತ ಒಂದಿಷ್ಟು ಮಾಡಿಟ್ಟಿದ್ದಾರೆ, ಆದ್ರೆ ತಾವು ನಾನ್ ಮಾಡಿರೋದನ್ನ ಅನುಭವಿಸ್ತಾ ಇದ್ದೀರಾ ಅಷ್ಟೇ. ಅಷ್ಟು ಒಳ್ಳೆ ಫ್ಯಾಮಿಲಿ ಸಿಕ್ಕಿರೋದಕ್ಕೆ ನೀನ್ ಕಾಟನ್ನು ಸಹಿಸ್ಕೊಂಡಿರೋದು. ಇಲ್ಲ ಅಂದಿದ್ರೆ ಏನ್ ಮಾಡ್ತಾ ಇದ್ರಿ? ಶ್ರೀಧರ್, ಆ ಕೆಟ್ಟ ರಿಂಗ್ ಟೋನ್ನ ಕೇಳಕ್ ಆಗ್ತಾ ಇಲ್ಲ, ಕಾಲ್ ರಿಸೀವ್ ಮಾಡಬಾರ್ದಾ? ಶ್ರೀಧರ್ ಮಧುಸೂದನ್, ಹೇಗಿದೀಯಾ? ನೀನಾಗೆ ನನ್ನ ಕಾಲ್ಗೆ ವೆಯ್ಟ್ ಮಾಡ್ತಾ ಇರ್ತೀಯ ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ಆ ನಿನ್ನ ಹೆಂಡತಿನ ಕರ್ಕೊಂಡು ಸುತ್ತುತ್ತಾ ಆರಾಮಾಗಿದೆಯಲ್ಲ. ಹಲೋ, ಯಾರೋ ನೀನು? ಪರವಾಗಿಲ್ಲ, ನಿನ್ನ ಪ್ರೋಗ್ರಾಮ್ ನನಗೆ ಇಂಪಾರ್ಟೆಂಟ್ ಅಲ್ಲ, ಆದ್ರೆ ನಿನ್ನಿಂದ ಏನು ಬರಬೇಕು ಅದು ಯಾವಾಗ ಬರುತ್ತೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ಯಾರು ನೀನು? ನಾನು ನಿನಗೆ ಏನು ಕೊಡ್ಬೇಕಾಗಿರೋದು? ಏನು ಕೊಡಬೇಕು ಅಂತ ನಾನೇ ಹೇಳ್ತೀನಿ. ಅದನ್ನ ನೀನು ನಾಳೆ ಸಂಜೆ ಒಳಗೆ ನಮಗೆ ತಲುಪಿಸಿದ್ರೆ ನಾನು ನಾನಾಗೇ ಇರ್ತೀನಿ. ಏಯ್, ಯಾರೋ ಯಾರೋ ನೀನು? ಏನ್ ಹೆದರ್ಸ್ತಾ ಇದೀಯಾ? ನಾನು ಕೇಳಿದ್ದು ಬರ್ಲಿಲ್ಲ ಅಂದ್ರೆ ನಾನೇ ನಿನ್ನ ಪಾಲಿನ ಯಮ ಆಗ್ತೀನಿ. ಅದೇನೋ ಹೆದರ್ಸೋದು ಅಂದಿಯಲ್ಲ, ಅದನ್ನ ನೀನು ಹೇಗೆ ಬೇಕಿದ್ರೂ ತಿಳ್ಕೋಬಹುದು. ಯಾಕಂದ್ರೆ ನಾನು ಏನು ಹೇಳ್ತೀನೋ ಅದನ್ನೇ ಮಾಡ್ತೀನಿ. ನನ್ನ ಕೈಲಿ ಏನು ಮಾಡೋಕ್ಕಾಗುತ್ತೋ ಅದನ್ನೇ ಹೇಳ್ತೀನಿ ಕೂಡ. ನನ್ನ ಗಡಿಯಾರದಲ್ಲಿ ನಿನ್ನ ಸಮಯ ನೀನು ಈ ಕಾಲ್ ಪಿಕ್ ಮಾಡಿದ ಕ್ಷಣದಿಂದನೇ ಶುರುವಾಗಿದೆ. ಸುತ್ತಿ ಸುತ್ತಿ ಸಾಕಾಯ್ತು ನನಗೆ. ನನ್ನ ಕಾಲೇಜ್ ಡೇಸ್ ಬಿಟ್ಟು ಇಷ್ಟೊಂದು ನೋವು ನಾನು ಯಾವತ್ತೂ ಹೊಡ್ತಿರ್ಲಿಲ್ಲ. ಅಲ್ವಾ ಅದಕ್ಕೆ ನಂದು ಹೆಚ್ಚು ಕಮ್ಮಿ ಇದೇ ಎಕ್ಸ್ಪೀರಿಯನ್ಸು. ಆದ್ರೆ ಇವತ್ತು ಒಳ್ಳೆ ಮಜಾ ಬಂತು ಅದಕ್ಕೆ. ಅಣ್ಣಂಗೆ ನಿಮ್ಗೆ ಎಲ್ರಿಗೂ ಶಾಪಿಂಗ್ ಮಾಡಾಯ್ತು. ನಾನು ಯಾವತ್ತೂ ಇಷ್ಟೊಂದು ಸುತ್ತಿರ್ಲಿಲ್ಲ ಅದಕ್ಕೆ. ಅದು ಶಾಪಿಂಗ್ ಅಂತ ಚಾನ್ಸೇ ಇಲ್ಲ.
ಆರ್ತಿ ನೀನ್ಯಾಕೆ ಜಾಸ್ತಿನೂ ತಗೊಂಡೇ ಇಲ್ಲ? ನನಗೆ ಆರ್ತಿ ಅಂತ ಬೋರ್ಡ್ ಇರೋ ಆರ್ತಿ ಬೇಡ, ನನ್ನ ಆರ್ತಿ ಬೇಕು. ನಾನು ನಿಮ್ಮನ್ನ ಮೊದಲನೇ ಸಲ ನೋಡಿ ಆದ್ಯನ್ ಮದುವೆಲಿ ಚೌಲ್ಟ್ರಲ್ಲೇ ಅನ್ಕೊಂಡಿದ್ದೆ ನನಗೆ ಮಸಾಲೆ ಬಿರಿಯಾನಿ ಬೇಡ, ಸಿಂಪಲ್ ಆಗಿ ನಿಮ್ಮ ಥರ ಪೀಸ್ ಪಲಾವೇ ಇಷ್ಟ ಅಂತ. ನಿಮ್ಮಲ್ಲಿ ಅತಿಯಾಗಿ ನನಗೆ ಇಷ್ಟ ಆಗಿದ್ದೆ ಸಿಂಪ್ಲಿಸಿಟಿ ಆ್ಯಂಡ್ ಅದ್ರ ಹಿಂದೆ ಇರೋ ಇನ್ನೋಸೆನ್ಸ್. ನಮ್ ಡೊನಾಲ್ಡ್ ಡಕ್ ಆಲ್ರೆಡಿ ಕಳ್ದೋಗಾಯ್ತು. ಈಗ ಯಾವ್ದಾದ್ರು ಓಲ್ಡ್ ಸ್ಕೂಲ್ ಫಿಲಾಸಫಿ ಪ್ರವಚನ ಸ್ಟಾರ್ಟ್ ಆಗುತ್ತೆ. ಏಯ್ ಸಾಕು ಸುಮ್ಮನಿರೆ. ಯಾಕೆ ಆರ್ತಿ ತಗೊಂಡಿಲ್ಲ? ತಗೊಳ್ತಾ ಹೋದ್ರೆ ಅಂಗಡಿಲಿರೋದೆಲ್ಲ ಬೇಕು ಅನ್ಸುತ್ತೆ ಅದಕ್ಕೆ. ಆದ್ರೆ ನನಗೆ ಅಗತ್ಯವಾಗಿ ಬೇಕಿರೋದೆಲ್ಲ ನನ್ನ ಹತ್ರ ಇದೆ, ಅದಕ್ಕೆ ತಗೊಳ್ಳಿಲ್ಲ ಅಷ್ಟೇ. ಅದಕ್ಕೆ ನೀವು ಆಶ್ಚರ್ಯ ಪಡ್ಬೇಡಿ, ಅಕ್ಕ ಯಾವಾಗಲೂ ಹಿಂಗೆ. ನಾವೆಲ್ಲ ಹಬ್ಬಕ್ಕೆ ಒಂದಾದ್ರೂ ಬಟ್ಟೆ ತಗೋತಿದ್ವಿ, ಆದರೆ ಇವಳು ಮಾತ್ರ ನಾವು ಮೊದಲು ತಗೊಂಡಿದ್ದು ಇನ್ನೂ ಹೊಸದಾಗೇ ಇದೆ, ನಂಗೆ ಬೇರೆ ಬೇಡ ಅಂತಿದ್ಲು. ಅವ್ಳು ತುಂಬ ಸಿಂಪಲ್ ಅದಕ್ಕೆ. ಸೋ ಸ್ವೀಟ್. ಸ್ವಲ್ಪ ಜಾಸ್ತಿನೇ ಸ್ವೀಟ್ ಅದಕ್ಕೆ. ಐ ಥಿಂಕ್ ವಿ ಶುಡ್ ಗೋ ಬ್ಯಾಕ್. ಯಾ ಅಬ್ಬಾ, ಒಳ್ಳೆ ಟೈಮ್ ಬರೋದು ಅಂದರೆ ಇದೆ ಅನ್ಸುತ್ತೆ ಅದಕ್ಕೆ. ಆದ್ರೆ ನಾವು ಲೇಟ್ ನೈಟ್ವರೆಗೂ ಅಲ್ಲಿ ಬರಲ್ಲ ಅಂದಿದ್ವಲ್ಲ. ಒಡ ಉಟ್ಕೊಳ್ಳೋದು ಅದು ನೀನೇ ಅರ್ಧಲ್ಲಿ ಆಗ್ತದೆಯಲ್ಲಕ್ಕ. ಲೇಟ್ ನೈಟ್ ಅಂದ ತಕ್ಷಣ ಎಲ್ರೂ ಬಾಯ್ ಬಿಟ್ಕೊಂಡು ಓಕೆ ಅಂದಿದ್ದಾರೆ. ಆದ್ರೆ ದದ್ದುಗಳಿಗೆ ಶಾಪಿಂಗ್ ಮಾಡಕ್ಕೆ ಲೇಟ್ ನೈಟ್ ವರೆಗೂ ಶಾಪ್ಸೇ ಓಪನ್ ಅಂತ ಗೊತ್ತಿಲ್ಲ. ಇದು ತಪ್ಪೈ. ಆಕ್ಚುಲಿ ನಾ ಸಾರ್ಥಕಿಗೆ ಕೇಕ್ ಆರ್ಡರ್ ಮಾಡಿದ್ದೀನಿ, ಅದನ್ನ ತಗೊಂಡೋಗೋಣ, ಓಕೆನಾ? ಇದು ಆಕ್ಚುಲಿ ಚೆನ್ನಾಗಿರೋದು. ಸರ್ಪ್ರೈಸ್ ಕೊಡ್ತಾ ಇರ್ಬೇಕು. ಓಕೆ ಅದಕ್ಕೆ, ಓಕೆ ಓಕೆ. ಚೂಲಿ ಯಾಕೋ ಓವರ್ ಆಗಿ ಎಕ್ಸೈಟ್ ಆಗಿದ್ದಾಳೆ ಅಂತ ಅನಿಸ್ತಿಲ್ವಾಕ? ನಿಂಗೆ ಯಾವಾಗಲೂ ಬೇರೆ ಏನೋ ಹೊಳೆಯುತ್ತೆ ಕಣೆ. ತುಂಬಾ ಎಕ್ಸ್ಟ್ರೀಮ್ ಆಗಿ ಯೋಚನೆ ಮಾಡ್ತೀಯ. ಹಾಗೆಲ್ಲ ಏನೂ ಇಲ್ಲ, ಅಣ್ಣನ ಬರ್ಡೇ ಅಂತ ಖುಷಿಯಾಗಿದ್ದಾಳೆ ಅಷ್ಟೇ. ಎಷ್ಟು ಒಳ್ಳೆ ಅಕ್ಕ ನೀನು. ಅದಿತಿ ಹೊಯ್ದಿರೋ ದೋಸೆನ ಎಷ್ಟು ನೀಟಾಗಿ ಉಲ್ಟಾ ಮಾಡ್ಬಿಟ್ಟೆ. ಲವ್ ಯು ಕಣೆ. ಓ ಸಾರಿ, ನಾನು ಆಕ್ಚುಲಿ ಮರ್ತ್ಬಿಟ್ಟಿದ್ದೆ. ನಮಗೆ ಇನ್ನೊಂದು ಅಂಗಡಿಗೆ ಹೋಗೋಕ್ಕಿದೆ. ಇವರೆಲ್ಲ ವಾಪಸ್ ಬಂದ್ರ? ನೀವು ಸಾರ್ಥಕ್ ಅಂದ್ರೆ ನೀವೇನಾ? ಯಾರು ನೀವು? ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರು ನೀವು? ಏನಕ್ಕೆ ಹೀಗೆ ಒಳಗಡೆ ಬರ್ತಿದ್ದೀರಾ? ಮೋಸ್ಟ್ ಏನೋ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ? ನಿಮ್ಮ ಪದವಿ ನಿಮ್ಗೆ ಯಾರು ಸಾರ್ಥಕ್ ಬೇಕು? ಆದ್ಯ ಆರ್ಗ್ಯಾನಿಕ್ ಸೈಟ್ ಸಾರ್ಥಕ್ ಬಗ್ಗೆನೇ ನಾವು ಮಾತಾಡ್ತಿರೋದು. ಇವತ್ತು ಅವ್ರ ಬರ್ತ್ಡೇ ಅಲ್ವಾ? ಬರ್ತ್ಡೇ ಏನೋ ಹೌದು, ಬಟ್ ನೀವೇ ನಮ್ಮನ್ನ ಕರ್ಸಿ ಈಗ ನಮ್ಮನ್ನ ಯಾರು ಅಂತ ಕೇಳ್ತಿದ್ದೀರಲ್ಲ. ಸೊ ಬ್ರೋ ಚಿಲ್ ಬ್ರೋ, ಬ್ರೋ ಬ್ರೋ ಚಿಲ್ ಬ್ರೋ, ಬ್ರೋ ಬ್ರೋ ಚಿಲ್ ಬ್ರೋ.